ನುಡಿ ಅಂತ ಬರುತ್ತೆ. ನುಡಿ ಒಳಗಡೆ ವರ್ಷನ್ಸ್ ಇರ್ತಾವೆ ಬೇರೆ ಬೇರೆ. ಈ ನುಡಿ 6.1 ಅದ, 5 ಅದ, 4 ಅದ. ಈ ನುಡಿ 5 ತಗೊಂಡಿರ್ಬೇಕಿದ್ರೆ ಅಥವಾ 6 ಇದ್ರೆ 6 ತಗೊಳ್ರಿ, 4 ಇದ್ರೆ 4 ತಗೊಳ್ರಿ. ಇಲ್ಲಿ ನುಡಿ 5.0 ಅಂತ ಇರುತ್ತೆ ಅಥವಾ 4.0 ಅಂತ ಇದನ್ನ ಕ್ಲಿಕ್ ಮಾಡ್ರಿ. ಡೈರೆಕ್ಟ್ ಅನ್ನೋದು ಬೇಡ, ಡೈರೆಕ್ಟ್ ಬಗ್ಗೆ ಆಮೇಲೆ ಹೇಳಿ. ನುಡಿ ಸಾಫ್ಟ್ವೇರ್ ನ ನೀವು ಕ್ಲಿಕ್ ಮಾಡಿದ್ರೆ ಈಗ ತೋರಿಸ್ತಾ ಏನು ನುಡಿ ತಂತ್ರಾಂಶ ಈಗಾಗಲೇ ಚಾಲ್ತಿಯಲ್ಲಿದೆ ಅಂತ ತೋರಿಸ್ತಾ ಇದೆ. ಅಂದ್ರೆ ಏನು, ನುಡಿ ಆಲ್ರೆಡಿ ಸ್ಟಾರ್ಟ್ ಆಯ್ತು ಅನ್ನಂಗಲ್ಲ. ಬಹಳ ಜನ ಏನ್ ಮಾಡ್ತಾರೆ, ಸರಿ ಅಂತಾರ ಮತ್ತೆ ನುಡಿ ಸ್ಟಾರ್ಟ್ ಮಾಡ್ತಾರೆ, ಸರಿ ಅಂತ ಮತ್ತೆ ನುಡಿ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಹೇಳಕತ್ತೀನಿ, ಏನು ಆಲ್ರೆಡಿ ಚಲೋ ಹೋಗಿದೆ ಅಂತ ಹೇಳಿ. ಎಲ್ಲಿ ಇರ್ತದ ಚಲೋ ಇದ್ರೆ ಇಲ್ಲಿ ತಳಗ ಕಾರ್ನರ್ ಒಳಗಡೆ ಇರ್ತದ್ರಿ. ಇಲ್ಲಿ ಕಾಣಿಸ್ತದ್ರಿ ಈ ಮಾರ್ಕ್. ಈ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಕರ್ನಾಟಕದ ಐಕಾನ್ ಕಾಣಿಸ್ತದ, ಅದನ್ನ ಮಿನಿಮೈಸ್ ಮಾಡ್ತದೆ. ಇಲ್ಲ ಈ ಐಕಾನ್ ಕಾಣಿಸ್ತದ ಆ ಕಾರ್ನರ್ ಒಳಗಡೆ. ಈ ಐಕಾನ್ ನ ಕ್ಲಿಕ್ ಮಾಡಿದ್ರೆ ಈ ತರ ವಿಂಡೋ ಓಪನ್ ಆಗ್ತದೆ. ಇಲ್ಲ ಓಪನ್ ಐತೆ ಇಲ್ಲಿ. ಎಸ್ ಸರ್, ಸ್ಟಾರ್ಟ್. ಇಲ್ಲಿ ಒಂದು ಹೊಸ ಫೈಲ್ ತಗೋಬೇಕಲ್ಲ. ಹೊಸ ಫೈಲ್ ಅಂದ್ರೆ ಸ್ಟಾರ್ಟ್ ಹೋಗ್ರಿ ಅಂತ ಕನ್ನಡ, ಇದು ಫೈಲ್ ಅಂತ ಕನ್ನಡದಾಗ ಹೊಸ ಅಂತ ಹೋಗ್ರಿ. ನುಡಿ ಡಾಕ್ಯುಮೆಂಟ್ ಓಕೆ ಅಂತ ಹೇಳಿದ್ರಿ. ಇಲ್ಲಿ ಓಪನ್ ಆಯ್ತಾ. ಇಲ್ಲಿ ನಾವು ಏನ್ ಟೈಪ್ ಮಾಡಿದ್ರು ನುಡಿ ಟೈಪ್ ಹಾಕೋತ ಹೋಗ್ತದೆ. ಈಗ ಟೈಪ್ ಮಾಡಿ ದೊಡ್ಡ ಮಾಡಿ. ಈಗ ನೋಡಿ ಫಾಂಟ್ ದೊಡ್ಡ ಮಾಡ್ಬೇಕಂದ್ರೆ ಇಲ್ಲಿ ಐತಲ್ಲ ಈ ಅಕ್ಷರ ಹೋಗಬೇಕು. ಇಲ್ಲಿ ಕಾಣಿಸ್ತದ ನಿಮಗೆ ಸಣ್ಣ ಏನಿಂದ ಕ್ಯಾಪಿಟಲ್ ಎ ಮಟ್ಟ ದೊಡ್ಡದೈತಿ. ಇಲ್ಲಿ ಮ್ಯಾಗಿಂದ ಸಣ್ಣದರಿಂದ ದೊಡ್ಡದ ಹಬ್ಬ ಯಾರಾಗಿಲ್ಲ. ಇದು ಕ್ಲಿಕ್ ಮಾಡಿದ್ರೆ ಅಕ್ಷರ ದೊಡ್ಡ ಹೋಗ್ಬೇಕು. ಅದ್ರ ಬಾಜು ಕ್ಲಿಕ್ ಮಾಡಿದ್ರೆ ಇದು ಬಹಳ ಜನ ಗೊತ್ತಿರುತ್ತೆ, ಬಟ್ ಕೆಲವು ಜನ ಮುಟ್ಟದೇ ಇರೋದು ಗೊತ್ತಿರಲ್ಲ. ಅದು ನಾವು ಅವ್ರಿಗೆ ಹೇಳಬೇಕು. ಈ ತರ ಹೇಳಿದ್ದೆ. ಸೊ ದೊಡ್ಡ ಮಾಡ್ಕೊಡ್ರಿ. ಇಷ್ಟು ಕಾಣಿಸ್ತದ ನಿಮ್ಗೆ ಎಲ್ಲರಿಗೂ ಸಾಕು. ದೊಡ್ಡ ಮಾಡ್ಕೊಡ್ರಿ. ಈಗ ಅದಿಂದ ಅಮ್ಮ ಮಾಡ ಬರೀಬೇಕು. ಹೌದಲ್ಲ, ಈ ಕೀಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಅಕ್ಷರ ಎಲ್ಲ ಸಣ್ಣದು ಕ್ಯಾಪಿಟಲ್ ಅದು, ಅಂದ್ರೆ ಸ್ಮಾಲ್ ಅದು ಕ್ಯಾಪಿಟಲ್ ಸ್ಮಾಲ್. ಇಲ್ಲಿ ಕ್ಯಾಪ್ಸ್ ಅಂತ ಬಟನ್ ಬರ್ತದ. ಈ ಬಟನ್ ಪ್ರೆಸ್ ಮಾಡಿದ್ರೆ ಅಂದ್ರೆ ಇಲ್ಲಿ ಒಂದು ಲೈಟ್ ಹತ್ತಕ್ಕೆ ಈ ಕೀಬೋರ್ಡ್ ಹೋಗ್ತದೆ. ಈ ಲೈಟ್ ಕಾಣಿಸ್ತದೆ ನಿಮಗೆ. ಈಗ ನೋಡಿ ಈ ಲೈಟ್ ಆಫ್ ಆದ ಇಲ್ಲಿ. ಈಗ ಮತ್ತೆ ಕ್ಯಾಪ್ಸ್ ಅಂತ ಬಿಡಿ. ಲೈಟ್ ಆನ್ ಆದ. ಈ ಲೈಟ್ ಆನ್ ಇದ್ರೆ ನಾವು ಏನ್ ಟೈಪ್ ಮಾಡಿದ್ರು ಕ್ಯಾಪಿಟಲ್ ಬರ್ತದೆ. ಈ ಲೈಟ್ ಆಫ್ ಇದ್ದಾಗ ನಾವು ಟೈಪ್ ಮಾಡಿದ್ದು ಸ್ಮಾಲ್ ಆಗಿ ಟೈಪ್ ಆಗಬೇಕು. ಇದು ಗೊತ್ತಾಗ್ತದೆ ನಿಮ್ಗೆ ಡಿಫರೆನ್ಸ್ ಎಷ್ಟ. ಇಲ್ಲಿ ಅ ಬರ್ಬೇಕಂದ್ರೆ ಸ್ಮಾಲ್ ಎ. ಡಿಫರೆನ್ಸ್ ಗೊತ್ತಾಗ್ತದೆ. ಸ್ಮಾಲ್ ಎ ಕ್ಯಾಪಿಟಲ್ ಎ. ಅ ಬರ್ಬೇಕಂದ್ರೆ ಸ್ಮಾಲ್ ಎ. ಆ ಬರ್ಬೇಕಂದ್ರೆ ಕ್ಯಾಪಿಟಲ್ ಎ. ಕ್ಯಾಪಿಟಲ್ ಎ ಗ ಶಿಫ್ಟ್ ಹಿಡಿದು ಎ ಹೊಡಿಬೇಕು. ಬಂತಲ್ಲ ಆ ಬರ್ಕೊಬಿಡ ನಾವು ಬರ್ಸ್ತೀನಿ. ಆ ಬಂತ. ಇ ಸ್ಮಾಲ್ ಐ. ಮುಂದೆ ಅಕ್ಷರ ಏನ್ ಬರ್ತದೆ ಇ. ಈಗ ಕ್ಯಾಪಿಟಲ್ ಐ. ಶಿಫ್ಟ್ ಏನಾಗಲ್ಲ, ಕ್ಯಾಪಿಟಲ್ ಐ. ಉ ಸ್ಮಾಲ್ ಯು. ದೊಡ್ಡ ಉ ಕ್ಯಾಪಿಟಲ್ ಯು. ರು ಕ್ಯಾಪಿಟಲ್ ಆರ್. ಸ್ಪೇಸ್ ಕೂಡ ಕ್ಯಾಪಿಟಲ್ ಆರ್. ದೊಡ್ಡ ರು ಇಲ್ಲ. ಎ ಸ್ಮಾಲ್ ಇ. ಗೊತ್ತಾ. ಕಾಣಿಸ್ತಿದೆಯಾ. ದೊಡ್ಡ ಎ ಕ್ಯಾಪಿಟಲ್ ಇ. ಐ ಕ್ಯಾಪಿಟಲ್ ವೈ. ಓ ಸ್ಮಾಲ್ ಓ. ದೊಡ್ಡ ಓ ಕ್ಯಾಪಿಟಲ್ ಓ. ಔ ಕ್ಯಾಪಿಟಲ್ ವಿ. ಅಮ್ಮ ಹೆಂಗ್ ಬರೀತೀರಿ? ಯಾರು ಬರೀತೀರಿ? ಬರೀ ನೋಡ ಯಾರು ಬರೀಬೇಕು. ಅಹ ಬರ್ತವ ಸರ್. ಯಾರು ಬರೀತೀರಿ?
ಅಕ್ಷರ ಕರೆಕ್ಟ್ ಅದ ಬರಿ ನೀವು ಬರಿ ಎರಡು ಬರಿ ಅದ್ಮ್ಯಾಗ ಬರಿ ಕೈ ಟಚ್ ಮಾಡ್ಬೇಡ್ರಿ ಇಲ್ಲಿ ಬಿಡ್ರಿ ಕರೆಕ್ಟ್ ಅದ ಯಾವ್ದು ಕರೆಕ್ಟ್ ಅದ ಇದು ಕರೆಕ್ಟ್ ಆಯ್ತೋ ಇದು ಕರೆಕ್ಟ್ ಆಯ್ತೋ ಓಕೆ ತಿಳ್ಕೊ ಇದಕ್ಕ ನಂಬರ್ 1 ಅಂತ ಕೊಡೋಣ ಇದಕ್ಕೆ ನಂಬರ್ ಏನು ಕೊಡೋಣ 2 ಅಂತ ಕೊಡೋಣ 1 ಕರೆಕ್ಟ್ ಆಯ್ತಾ 2 ಕರೆಕ್ಟ್ 1 ಕರೆಕ್ಟ್ ಆಯ್ತಾ ಅನ್ನೋ ಕೈ ಇತ್ತು ನೋಡೋಣ 1 ನಂಬರ್ ಕರೆಕ್ಟ್ ಆಯ್ತಾ ಅನ್ನೋ ಕೈ ಇದೆ 1 2 3 5 ಪೂರ ಕೈ ಕೌಂಟ್ ಮಾಡ್ಬೇಕು ನಾನು ನೋಡು ಈಗ 3 6 9 10 12 12 2 14 ಇಲ್ಲಿ